ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವತ್ತು ಹುಬ್ಬಳ್ಳಿಯಲ್ಲಿ ಜೆಡಿಎಸ್ನ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಯಾಕೆ ಈ ಸಭೆ ಅಷ್ಟೊಂದು ಮಹತ್ವವನ್ನ ಪಡೆದುಕೊಳ್ತಾ ಇದೆ ಅಂತಂದ್ರೆ, ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡಲಾಗುತ್ತಾ ಪಾರ್ಟಿಯಿಂದ. ಈಗಾಗಲೇ ಜೆಡಿಎಸ್ನ ಇನ್ನುಳಿದ ನಾಯಕರು ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲೇಬೇಕು ಅನ್ನುವಂತಹ ಒತ್ತಡ ಹೇರ್ತಾ ಇದ್ದಾರೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ನ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಕುಮಾರಸ್ವಾಮಿ ಮತ್ತು ಜಿಟಿ ದೇವೇಗೌಡರ ನೇತೃತ್ವದಲ್ಲಿ ಈ ಮೀಟಿಂಗ್ನಲ್ಲಿ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ, ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತಾ, ಪ್ರಜ್ವಲ್ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಈ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕೋರ್ ಕಮಿಟಿ ಸದಸ್ಯರ ಅಭಿಪ್ರಾಯವನ್ನ ಪಡೆದು ಬಹುತೇಕ ಪಕ್ಷದಿಂದ ಉಚ್ಚಾಟನೆ ಮಾಡುವ ಸಾಧ್ಯತೆ ಇದೆ ಅನ್ನೋದು ಒಂದು ಕಡೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೇ ಆದರೆ ನಂತರ ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು. ಈಗ ಹುಬ್ಬಳ್ಳಿಯಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸಾಧ್ಯತೆಗಳ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೇ ಆದರೆ ನಂತರ ಪಕ್ಷದಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗ್ಬಹುದು? ಯಾಕಂದ್ರೆ ಕುಟುಂಬದ ಪ್ರಶ್ನೆ ಇದೆ, ಪ್ರತಿಷ್ಠೆಯ ಪ್ರಶ್ನೆ ಇದೆ. ಇದನ್ನು ಯಾವ ರೀತಿ ದಳಪತಿಗಳು ತಗೋಬಹುದು ಅಂತ. ಶ್ರೀಪಾದ್, ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ನಾನು ನಿಂತಿರುವಂಥ ಈ ಒಂದು ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. 10:30ಕ್ಕೆ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿದ್ದಾರೆ. ಮೊದಲಿಗೆ ಎರಡನೇದಾಗಿ 11 ಗಂಟೆಗೆ ಕೋರ್ ಕಮಿಟಿ ಮೀಟಿಂಗ್ ಆರಂಭ ಆಗುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಬಹುತೇಕ JDSನ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರುಗಳು, ಮಾಜಿ ನಾಯಕರು, ಹಾಲಿ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಈ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಪ್ರಮುಖವಾಗಿ 2 ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರು ಎನ್ನಲಾದಂತಹ ವಿಡಿಯೋ, SIT ತನಿಖೆ, ಜೊತೆಗೆ ಈಗ ಪಕ್ಷಕ್ಕೆ ಹಾಗೂ ಕುಟುಂಬಕ್ಕೆ ಆಗ್ತಾ ಇರುವಂಥ ಮುಜುಗರ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಗಳಾಗುತ್ತೆ. ಈಗ ದೇವೇಗೌಡರು ಅಮಾನತನ ಮಾಡಿದ್ದಾರೆ, ಈಗ ಉಚ್ಚಾಟನೆ ಮಾಡಬೇಕು ಅನ್ನುವ ಕೂಗು ಕೂಡ JDS ಪಾಳದಲ್ಲಿ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಯಾವ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಯಾಕಂದರೆ ಒಕ್ಕೂರಿನಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ JDS ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಒಂದು ವೇಳೆ ಉಚ್ಚಾಟನೆ ಮಾಡಲೇಬೇಕು ಅಂಥೇಳಿ ಎಲ್ಲರ ಒಕ್ಕೂರಿನಿಂದ ಒಪ್ಪಿಕೊಂಡಿದೆ. ಆದರೆ ಇವತ್ತೇ ಅದನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಇವತ್ತು 14 ಲೋಕಸಭಾ ಕ್ಷೇತ್ರಗಳ ಒಂದು ಏನು ಚುನಾವಣೆ ಇದೆ, ಆ ಚುನಾವಣೆಗೆ ಯಾವ ರೀತಿಯಾಗಿ JDS BJP ಜೊತೆ ಕೈ ಜೋಡಿಸಿ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ರಣತಂತ್ರಗಾರಿಕೆಗಳನ್ನು ಕೂಡ ಮಾಡಲಾಗುತ್ತೆ. ನೀವು ಕೇಳಿದಂತೆ ಈಗ ಉಚ್ಚಾಟನೆ ಮಾಡಿದ ಬಳಿಕ ಏನೆಲ್ಲ ಆಗಬಹುದು ಅಂತೇಳಿ ನೋಡಿ. ಈಗ ಒಂದು ಕಡೆ ಕುಟುಂಬದ ವಿಚಾರವಾಗಿ ನಿನ್ನೆ ಅಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು, ತಪ್ಪು ಮಾಡಿದ ಮೇಲೆ ಅವರು ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ, ಉಪ್ಪು ಕುಡಿದ ಮೇಲೆ ನೀರು ಕುಡಿಲೇಬೇಕಾಗತ್ತೆ ಅಂತೇಳಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ಇದನ್ನು ಆ ಕುಟುಂಬದಿಂದ ಹೊರಗಿಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಕೂಡ. ಯಾಕೆಂದರೆ ಇಲ್ಲಿ ಎಚ್.ಡಿ. ರೇವಣ್ಣ ಅವರು ಹಾಗೂ ಪ್ರಜ್ವಲ್ ರೇವಣ್ಣ ಅವರ ಮೇಲೆ FIR ಕೂಡ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ SIT ತಂಡ ಕೂಡ ತನಿಖೆಯನ್ನು 3 ವಿಭಾಗದಲ್ಲಿ 3 ತಂಡಗಳನ್ನು ಮಾಡಿಕೊಂಡು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಹಾಗಾಗಿ ಉಚ್ಚಾಟನೆ ಇವತ್ತು JDS ಪಕ್ಷದ ವತಿಯಿಂದ ಆಗುತ್ತಾ ಅನ್ನೋದ್ರ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗೆ.